ಮಿಡಲ್ ಕ್ಲಾಸ್ ಫ್ಯಾಮಿಲಿದಲ್ಲಿ ಇದ್ದವರು ಹೇಗೆ ಥಿಂಕ್ ಮಾಡುತ್ತಾರೆ ಅಂತಂದ್ರೆ, ಎಲ್ಲಾದ್ರೂ ಒಂದು ಕಾರ್ ನೋಡಿದ್ರೆ, ಓಹ್ ಮೈ ಗಾಡ್! ಆ ಕಾರ್ ನಮ್ಮ ಜೀವನ ನಮ್ದು ತಗೊಳಕ್ ಆಗೋದಿಲ್ಲ. ನಮ್ಲಿಂತ ಏನೂ ಆಗೋದಿಲ್ಲ. ಒಂದು ಬಿಲ್ಡಿಂಗ್ ನೋಡಿದರೆ ವಾವ್! ಅಂತ ನೋಡಿ ಅಲ್ಲೇ ಅಟ್ರಾಕ್ಟ್ ಆಗೋದು. ಬಟ್ ಅದಕ್ಕೆ ನಾವು ಹೇಗೆ ತೃಪ್ತಿ ಪಡಬೇಕು? ಅದೇ ಬಿಲ್ಡಿಂಗ್ ನಾವು ಹೇಗೆ ತಗೋಬೇಕು? ಆ ಕಾರನ್ನು ನಾವು ಹೇಗೆ ತಗೋಬೇಕು? ನಮ್ಮ ಲೈಫ್ ಸ್ಟೈಲ್ ಒಂದು ಮೂವಿ ನೋಡಕ್ಕೆ ಹೋಗಿದಾಗ ಆ ಹೀರೋ ಫಿಲ್ಮ್ ಹೇಗೆ ಇರುತ್ತೆ, ಅವಾಗ ನಮ್ಗೆ ವೈಬ್ರೇಷನ್ ಬರುತ್ತೆ. ನಾವು ಆ ತರ ಇದ್ರೆ ಚೆನ್ನಾಗಿರುತ್ತದೆ, ಈ ತರ ಇದ್ರೆ ಒಂದೊಂದು ಕನಸಿನಾಗ ಬರುತ್ತೆ. ನಿಜ ನಿಜ ಲೈಫ್‌ನಲ್ಲಿ ಕನಸು ಕಾಣಕ್ ಕೈಲಾಗಿಲ್ಲ ಅಂದ್ರೆ ಅಟ್‌ಲೀಸ್ಟ್ ನೀವು ಕನಸಿನಾಗನ ಕಂಡ್ರಲ್ಲ. ಒಂದು ಡ್ರೀಮನ್ನ ಕಂಡ್ರೆ ಅರೆ ನಾ ಒಂದ್ ವೇಳೆ ನಾ ಹೀರೋ ಆಗಿದ್ರೆ ಹೆಂಗಿರ್ತಿದ್ನಿ? ಒಂದ್ ವೇಳೆ ನಾ ದುಡ್ಡು ಗಳಿಸಿದ್ರೆ ಹೆಂಗಿರ್ತಿದ್ನಿ? ನನ್ನ ಲೈಫ್ ಸ್ಟೈಲ್ ಹೆಂಗಿರುತ್ತಿತ್ತು? ನೀವು ಯಾರಿಗೂ ಹೇಳಕ್ ಹೋಗ್ಬೇಡಿ. ನಿಮ್ಮದು ನೀವು ಮನಸ್ಸಿನಲ್ಲಿ ನೀವು ಫೀಲ್ ಆಗ್ರಿ ಆ ತರ ನೀವು ಕ್ರಿಯೇಟ್ ಮಾಡ್ಕೊರಿ. ಆ ತರ ನೀವು ನಿಮ್ಮ ಮನಸ್ಸಿನಲ್ಲಿ ಯಾರಿಗೂ ಗೊತ್ತಾಗಲ್ದಂಗೆ ನೀವು ಥಿಂಕ್ ಮಾಡೋ ವಿಧಾನ ನಿನ್ನ ಹತ್ರನೇ ಇರುತ್ತೆ. ನೀನು ಒಂದು ದೊಡ್ಡ ಕೋಟೇಶ್ವರ ತರ ನೀನು ಫೀಲ್ ಆಗು. ಅದೇ ತರ ನೀನು ಏನಂತಂತಾರೆ ಕನಸು ಕಾಣು. ರಿಯಲ್ ಲೈಫ್‌ನ್ಯಾಗ ನೀ ಹೆಂಗಿದ್ದು ಅದು ಯಾರಿಗ್ ಗೊತ್ತಿದೆ. ಅದು ಎಲ್ಲರಿಗೂ ಗೊತ್ತಿದೆ. ಬಟ್ ನಿನ್ನ ಮನಸ್ಸಿನಾಗ ನೀನು ಫೀಲ್ ಆಗಲ್ಲ. ಅದು ಯಾವ ತರ ತೃಪ್ತಿ ಕೊಡ್ಲತ್ತದ? ಯಾವ ತರ ಸಂತೋಷ ಕೊಡ್ಲತ್ತದ? ಒಂದು ವೇಳೆ ನಾ ಆ ತರ ಇದ್ರೆ ನಾನು ಎಷ್ಟು ಖುಷಿಯಾಗಿರ್ತೀನಿ. ಸಿನಿಮಾ ನೋಡಿ ಏನೋ ಒಂದು ಬಿಟ್ಕೊಟ್ಟದಲ್ಲ.